ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಈ ರೀತಿ ನಾವು ಡೈಮಂಡ್ ಶೇಪಲ್ಲಿ ಬೀಡನ್ನ ಯೂಸ್ ಮಾಡಿ ಸೀರೆ ಕುಚ್ಚು ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಇದು ತುಂಬ ದಿನದಿಂದ ರಿಕ್ವೆಸ್ಟ್ ಇದ್ದಂಥ ಡಿಸೈನು, ನಾನು ಮಾಡೋದಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಈ ಡಿಸೈನ್ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ. ನೋಡಿ, ಈ ರೀತಿ ಡೈಮಂಡ್ ಶೇಪಲ್ಲಿರೋ ಅಂಥ ಬೀಡ್ಗೆ ಮ್ಯಾಚ್ ಆಗೋ ಥರ ಒಂದು ರೌಂಡ್ ಬೀಡನ್ನ ಕೂಡ ನಾನು ತೊಗೊಂಡಿದ್ದೀನಿ. ಬನ್ನಿ ಡಿಸೈನ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಲೇಸ್ಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಆದಮೇಲೆ ನಾವಿವಾಗ ಚೈನ್ ಹಾಕ್ಕೊಳ್ಳೋಣ. 1 2 3 4 ಚೈನ್ ಹಾಕ್ಕೊಂಡು ನೋಡ್ಕೊಳ್ಳಿ ಎಲ್ಲಿಗೆ ಬರುತ್ತೆ 4 ಚೈನು ಅಂತ ಹೇಳಿ. ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ನಾವು ಲಾಕ್ ಮಾಡ್ಕೊಳ್ಳೋಣ. ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ನೋಡ್ಕೊಂಡೇ ಲಾಕ್ ಮಾಡ್ಕೋಬೇಕು. ಮತ್ತು 4 ಚೈನ್ ಹಾಕ್ಕೊಳ್ಳಿ. ಇದು ಕೂಡ ಅಷ್ಟೇ, ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಶೆ ಹಾಕಿ ನಾವು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ಆದಮೇಲೆ ನಾನಿವಾಗ ದಾರ ತೆಗೆದು ನಾವೇನು ಡೈಮಂಡ್ ಶೇಪಲ್ಲಿ ಬೀಡನ್ನ ತೊಗೊಂಡಿದ್ವಿ ಅಲ್ವಾ, ಸೊ ಈ ಬೀಡನ್ನ ಒಳಗಡೆಗೆ ಒಂದು ರೌಂಡ್ ಶೇಪ್, ರೌಂಡ್ ಅಲ್ಲ, ಸೊ ಅದು ಕೂಡ ಸ್ವಲ್ಪ ಡೈಮಂಡ್ ಶೇಪಲ್ಲೇ ಇದೆ. ಆ ಬೀಡನ್ನ ಈ ರೀತಿ ಇಟ್ಕೊಂಡು ನಾವೇನು ಇಲ್ಲಿ ದಾರ ಹಾಕ್ಕೊಂಡಿದ್ದು ಮೇಲ್ ಮಾಡಿದ್ದೀವಿ ಅಲ್ವಾ, ಇದರೊಳಗಡೆಗೆ ಇನ್ಸರ್ಟ್ ಮಾಡಿ ಆ್ಯಸ್ ಯೂಶ್ವಲ್ ನಾವು ರೆಗ್ಯುಲರ್ ಬೀಡ್ಸ್ನ ಯಾವ ರೀತಿ ಯೂಸ್ ಅಂದರೆ ಇನ್ಸರ್ಟ್ ಮಾಡ್ಕೋತೀವಿ ಅಲ್ವಾ, ಅದೇ ಥರ ಇದನ್ನು ಕೂಡ ಇನ್ಸರ್ಟ್ ಮಾಡೋದು. ಸೊ ಈ ಥರ ಮಾಡಬೇಕಾದ್ರೆ ಈ ಬೀಡ್ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಒಂದೊಂದು ಎಳೆ ದಾರಗಳು ಬಿಟ್ಟೋಗುತ್ತೆ. ಸೊ ಆದಷ್ಟು ನೋಡಿಕೊಂಡು ಇದನ್ನು ವರ್ಕ್ ಮಾಡ್ಕೊಳ್ಳಿ. ಈ ಬೀಡು ಸ್ವಲ್ಪ ಅಗಲ ಇರೋದ್ರಿಂದ ಏನಾಗುತ್ತೆ ಅಂತ ಅಂದರೆ ಈ ನೀಡಲ್ದು ಶಾರ್ಪ್ ಪಾಯಿಂಟ್ ಏನಿದೆ ಅಲ್ವಾ, ಸೊ ಅಷ್ಟಕ್ಕಷ್ಟೇ ಹಾಕೋಬೇಕು. ಇನ್ನು ಸ್ವಲ್ಪ ಹಿಂದಕ್ಕೆ ನೀಡಲ್ನ ಹಿಂದಕ್ಕೆ ನಾವು ಬೀಡನ್ನ ಎಳ್ಕೋತು ಅಂತ ಅಂದರೆ ಬೀಡ್ ಕಟ್ಟಾಗಿಬಿಡುತ್ತೆ. ಸೊ ಹಿಂದಕ್ಕೆ ಎಳ್ಕೊಳ್ಳೋದಕ್ಕಾಗೋದಿಲ್ಲ. ಕರೆಕ್ಟಾಗಿ ನಮಗೆ ನೀಡಲ್ದು ಟಿಪ್ ಅಂದರೆ ನೀಡಲ್ದು ಪಾಯಿಂಟ್ ಇದೆಯಲ್ವಾ, ಸೊ ಆ ಪಾಯಿಂಟ್ ಕಾಣೋ ಅಷ್ಟೇ ನಮಗೆ ಕಾಣಿಸುತ್ತೆ. ನೋಡಿ, ಈ ಥರ ಆ ಪಾಯಿಂಟ್ಗೆ ನಾವು ಕರೆಕ್ಟಾಗಿ ಸಿಗಿಸ್ಕೊಂಡು ಈ ರೀತಿ ನೀಟಾಗಿ ಎಳ್ಕೋಬೇಕು. ಸೊ ಕೆಲವೊಂದು ಸತಿ ನಮಗೆ ಅಭ್ಯಾಸ ಇರೋರು ಕೂಡ ಸ್ವಲ್ಪ ಕಷ್ಟ ಅನಿಸುತ್ತೆ. ಆದಷ್ಟು ನೀಟಾಗಿ ನಿಧಾನಕ್ಕೆ ನೋಡಿಕೊಂಡು ವರ್ಕ್ ಮಾಡ್ಕೊಳ್ಳಿ. ಇನ್ ಕೇಸ್ ನಾವು ಸ್ವಲ್ಪ ಪ್ರೆಷರ್ ಹಾಕಿ ನಾವು ಮಾಡಿದ್ವಿ ಅಂತ ಅಂದರೆ ನಾನು ತಗೊಂಡಂಥ ಈ ಡೈಮಂಡ್ ಶೇಪ್ ಬೀಡ್ ಏನಿದೆ ಅಲ್ವಾ, ಸೊ ಈ ಬೀಡು ಕಟ್ಟಾಗೋ ಚಾನ್ಸಸ್ಸು ತುಂಬ ಇರುತ್ತೆ. ಸೊ ಹಾಗಾಗಿ ಜಾಸ್ತಿ ಪ್ರೆಷರ್ ಕೊಡಬೇಡಿ. ಈ ಥರ ನೀಡಲ್ ಒಳಗಡೆ ಬೀಡನ್ನ ಹಾಕೊಂಡ್ಮೇಲೆ ಇಲ್ಲಿ ಟಿಪ್ಪು ಪಾಯಿಂಟ್ ಅಷ್ಟೇ ನಮಗೆ ಉಳಿಯುತ್ತೆ. ಇನ್ನು ಹಿಂದೆ ಕೇಳ್ಕೊತೀವಿ ಅಂದರೆ ಕಟ್ಟಾಗುತ್ತೆ. ಕರೆಕ್ಟಾಗಿ ಈ ಟಿಪ್ಗೆ ನಾವು ಈ ಥರ ನಾವೇನು ಅರಳೆ ದಾರ ಇದೆಯಲ್ಲೋ ಇದನ್ನು ಕರೆಕ್ಟಾಗಿ ಸಿಗಿಸ್ಕೊಂಡು ಈ ರೀತಿ ಹೊರಗಡೆಗೆ ತಗೋಬೇಕು. ಇವಾಗ ಇದನ್ನು ಈ ರೀತಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಾದಮೇಲೆ ನೋಡ್ಕೊಳ್ಳಿ, ನಾವು ರೆಗ್ಯುಲರ್ ಬೀಡ್ಸ್ನ ಯಾವ ರೀತಿ ನೋಡಿಕೊಂಡು ಲಾಕ್ ಮಾಡ್ತೀವಲ್ವಾ, ಅದೇ ಥರ ಸ್ಟ್ರೈಟಾಗಿ ಇಟ್ಟೇ ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಹಾಗೆಯೇ ನಾನು ಯೂಸ್ ಮಾಡೋ ಮೆಟೀರಿಯಲ್ಸ್ ಎಲ್ಲಿ ಪರ್ಚೇಸ್ ಮಾಡ್ತೀನಿ ಅನ್ನೋ ಡೀಟೇಲ್ಸು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದು ಸತಿ ನೀವು ಚೆಕ್ ಮಾಡ್ಬೋದು. ಮತ್ತು ಇವಾಗ 4 ಚೈನ್ಗಳನ್ನ ಹಾಕೋತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಆದಷ್ಟು ಲಾಕ್ಸು ಸ್ಟ್ರೈಟ್ ಲಾಕ್ಗಳಿರಲಿ, ಇದನ್ನು ಕೂಡ ಗಮನ ಇಟ್ಟು ವರ್ಕ್ ಮಾಡ್ಕೊಳ್ಳಿ. ಏರುಪೇರು ಆಯಿತು ಅಂತ ಅಂದರೆ ಡಿಸೈನು ಸುಕ್ಕು ಬರೋ ಚಾನ್ಸಸ್ಸು ತುಂಬ ಇರುತ್ತೆ. ಅಂದರೆ ಸ್ಯಾರಿಗೆ ವರ್ಕ್ ಮಾಡ್ತಾರೆ, ಸ್ಯಾರಿ ಸುಕ್ಕು ಬರೋ ಚಾನ್ಸಸ್ಸು ತುಂಬ ಇರುತ್ತೆ. ಮತ್ತು ಇವಾಗ 4 ಚೈನ್ ಹಾಕಿ ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಶೆಯಿಂದ ನಾವು ಲಾಕ್ ಮಾಡ್ಕೊಳ್ಳೋಣ. ಮತ್ತು ಇವಾಗ 4 ಚೈನ್ಗಳನ್ನ ಹಾಕ್ಕೋಬೇಕು. ಸೊ 4 ಚೈನ್ ಹಾಕ್ಕೊಂಡು ಇದು ಕೂಡ ಅಷ್ಟೇ ಈ ಥರ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಶೆಯಿಂದ ನಾವು ಲಾಕ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ನಾವು 4 ಚೈನ್ ಬ್ಲಾಕ್ಸ್ ಬಂದು 2 ಟೈಮ್ಸ್ ಹಾಕ್ಕೊಂಡಿದ್ದೆ, ಆಮೇಲೆ ಬೀಡನ್ನ ಹಾಕಿದ್ದೆ ಅಲ್ವಾ, ಸೊ ದಟ್ ಇವಾಗ ನಾನು 4 ಚೈನ್ಸ್ನ 3 ಟೈಮ್ಸ್ ಹಾಕ್ಕೊಂಡಿದ್ದೀನಿ. ಮತ್ತು ಈ ರೀತಿ ಬೀಡನ್ನ ನಾವು ಹಾಕ್ಕೋಬೇಕಾಗತ್ತೆ. ಫ್ರೆಂಡ್ಸ್, ಹಾಗೆಯೇ ಯಾರಿಗಾದರೂ ಸೀರೆ ಕುಚ್ಚು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಕ್ಲಾಸಸ್ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಆನ್ಲೈನ್ ಕೂಡ ಇರುತ್ತೆ, ಆಫ್ಲೈನ್ ಕೂಡ ಇರುತ್ತೆ. ಇವಾಗ ಸಮ್ಮರ್ ಆಗಿರೋದ್ರಿಂದ ಚಿಕ್ಕ ಚಿಕ್ಕ ಮಕ್ಕಳು ಸಹ ನಾನು ಹೇಳ್ಕೊಡ್ತಾ ಇದ್ದೀನಿ. ಇಂಟ್ರೆಸ್ಟ್ ಇರೋರು ಡಿಸ್ಕ್ರಿಪ್ಷನಲ್ಲಿ ನನ್ನ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ಅಲ್ಲಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಜೊತೆಗೆ ಸಮ್ಮರ್ ಆಗಿರೋದ್ರಿಂದ ಡಿಸ್ಕೌಂಟ್ಸ್ ಕೂಡ ಅವೈಲೇಬಲ್ ಇದೆ. ಸೊ ಸಮ್ಮರ್ ಮುಗಿಯೋದ್ರೊಳಗಡೆ ಯಾರಿಗೆಲ್ಲ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇರುತ್ತೆ, ಸೊ ಅವರು ಜಾಯಿನ್ ಆಗ್ಬೋದು. ನೋಡಿ, ಬೀಡನ್ನ ಲಾಕ್ ಮಾಡಿ ಆಮೇಲೆ ನಾನು ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಇವಾಗ 4 ಚೈನು 3 ಸತಿ ಹಾಕ್ಕೋಬೇಕು. ಡಿಸೈನ್ನ ಸ್ಟಾರ್ಟಿಂಗ್ ಹಾಗೆ ಎಂಡಿಂಗಲ್ಲಿ ಮಾತ್ರ 4 ಚೈನ್ನ ನಾವು 2 ಸತಿ ಹಾಕ್ಕೋಬೇಕು. ಆಮೇಲೆ ಬೀಡ್ ಹಾಕ್ಕೊಂಡು ಬಿಟ್ವೀನ್ ನಾವು ಬೀಡ್ ಆದಮೇಲೆ ಏನು ವರ್ಕ್ ಮಾಡ್ತೀವಲ್ವ ಅಲ್ಲಿಗೆ ನಾವು 4 ಚೈನ್ನ 3 ಟೈಮ್ಸ್ ಹಾಕ್ಕೋಬೇಕು.
ಗಮನ ಇಟ್ಕೊಳ್ಳಿ, ಸ್ಟಾರ್ಟಿಂಗ್ ಹಾಗೆ ಎಂಡಿಂಗಲ್ಲಿ ಮಾತ್ರ 4 ಚೈನು ನಾವು 2 ಟೈಮ್ಸ್ ಹಾಕೋಬೇಕು. ಸೊ ಇದೇ ಥರ ಪೂರ್ತಿ ಎಂಡ್ವರೆಗೂ ನಾವು ಮಾಡ್ತಾ ಹೋಗೋಣ. ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ನಾನಿಲ್ಲಿ 3 ಆರ್ಚ್ಗಳನ್ನ ಮಾಡೋದಕ್ಕಷ್ಟೇ ಬೀಡನ್ನ ಹಾಕ್ಕೊಂಡಿರೋದು. ಸೊ ಇದು ಎಲ್ಲ ಅಟ್ಯಾಚ್ ಆದಮೇಲೆ ನಮಗೆ ಈ ರೀತಿ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಲೇಯರ್ ಮಾಡೋದಕ್ಕೆ ನೀವು ಬೇರೆ ಕಲರ್ ದಾರ ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಸೇಮ್ ಕಲರ್ ಥ್ರೆಡ್ಡಿಂದಾನೇ ನಾನು ವರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಈ ಡಿಸೈನ್ಗೆ 6 ಎಳೆ ದಾರ ನಾನು ತೊಗೊಂಡಿದ್ದು. ನೋಡಿ, ನಾವು ಮೊದಲಿಗೆ ಎಲ್ಲಿಗೆ ಲಾಕ್ ಮಾಡಿದ್ವಿ ಅಲ್ವಾ ಲೇಸ್ಗೆ, ಅದೇ ಪಾಯಿಂಟ್ಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿಕೊಂಡು 4 ಚೈನ್ ಹಾಕ್ಕೊಳ್ಳಿ. 1 2 3 4 ಚೈನ್ ಹಾಕ್ಕೊಂಡು ನೋಡಿ, ಲಾಕ್ ಇದೆ ಅಲ್ವಾ 4 ಚೈನ್ದು ಲಾಕು, ಈ ಲಾಕ್ನ ಮೇಲ್ಗಡೆಗೆ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ನೆಕ್ಸ್ಟ್ 4 ಚೈನ್ ಏನಿದೆ ಅಲ್ವಾ ಅದ್ರ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೋಬೇಕು. ಇವಾಗ ಇಲ್ಲಿಂದಾನೇ ನಾನು ಬೀಡ್ನ ಒಳಗಡೆಗೆ ಆರ್ಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಸೂಜಿ ಮೇಲೆ ದಾರ ತಗೊಳ್ಳಿ. ನೋಡಿ, ಬೀಡ್ನ ಒಳಗಡೆಗೆ ಈ ಕಡೆಗೆ ಈ ರೀತಿ ಇಲ್ಲಿಗೆ ನೀಡಲ್ನ ಹಾಕಿ ದಾರ ತೆಗೆದು 3 ಲೂಪ್ ಆಗುತ್ತೆ. ಸೊ ಈ ಥರ ನೀವು ಜರುಗಿಸ್ಕೊಂಡು ಎಡ್ಜಿಗೆ ತೊಗೋಬೋದು. 2 ನಿಮಗೆ ಡಬಲ್ ಕ್ರೋಶೆ ಮಾಡೋದು ಗೊತ್ತಿದ್ದರೆ ನೀಟಾಗಿ ವರ್ಕ್ ಮಾಡ್ಕೊಳ್ಳಿ. ಮತ್ತು ಇವಾಗ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ನಮಗೆ ಮಾಡ್ಕೋಬೇಕಾದ್ರೆ ಒಂದೊಂದು ಸತಿ ದಾರ ತುಂಬ ಟೈಟಾಗಿ ಹಿಡಿದ್ವಿ ಅಂತ ಅಂದರೆ ನಮಗೆ ಬಿಚ್ಚೋಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಆದಷ್ಟು ಸ್ಟಿಫಾಗಿ ನೋಡಿ ಇಲ್ಲಿ ನಾವು ವರ್ಕ್ ಮಾಡ್ಕೋಬೇಕು. ಇನ್ ಕೇಸ್ ಜಾಸ್ತಿ ಪ್ರೆಷರ್ ಕೊಟ್ಬಿಟ್ವಿ ಅಂತ ಅಂದರೆ ಏನಾಗುತ್ತೆ, ಅಲ್ಲಿ ನಾವೇನು ಡೈಮಂಡ್ ಶೇಪಲ್ಲಿ ಬೀಡ್ ತೊಗೊಂಡಿದ್ವಿ ಅಲ್ವಾ, ಸೊ ಆ ಬೀಡು ಕಟ್ಟಾಗೋ ಚಾನ್ಸಸ್ಸು ತುಂಬ ಇರುತ್ತೆ. ಸೊ ಹಾಗಾಗಿ ಡಬಲ್ ಕ್ರೋಶೆ ಮಾಡ್ತಾ ಈ ರೀತಿ ಜರುಗಿಸ್ಕೊಂಡು ನಾವು ಜಾಗ ಮಾಡಿಕೊಂಡು ನಾವು ವರ್ಕ್ ಮಾಡ್ಕೋಬೇಕು. ಸೊ ಇಲ್ಲಿ ಬೀಡ್ನ ಅರ್ಧ ಭಾಗ ಮಾತ್ರ ನಾವು ಡಬಲ್ ಕ್ರೋಶೆಯಿಂದ ವರ್ಕ್ ಮಾಡ್ಕೋಬೇಕು. ಸೊ ಈ ಥರ ತುದಿಗೆ ಬಂದಾಗ ನಮಗೆ ಬಿಚ್ಚೋಗೋದು ಅಥವಾ ಸ್ವಲ್ಪ ಮುಂದಕ್ಕೆ ಹೋಗೋದು ಕೂಡ ಆಗುತ್ತೆ. ಸೊ ಹಾಗಾಗಿ ಬಿಚ್ಕೊಂಡು ಹೋದರೂ ಸ್ವಲ್ಪ ಮುಂದಕ್ಕೆ ಹೋದರೂ ಪರವಾಗಿಲ್ಲ, ಮಾಡ್ತಾ ಹೋಗಿ. ಇನ್ ಕೇಸ್ ಮುಂದಕ್ಕೆ ಹೋಯ್ತು ಅಂತ ಅಂದಾಗ ನಾವು ಡಬಲ್ ಕ್ರೋಶೆ ಮಾಡಿದಾಗ ಕರೆಕ್ಟು ಅದ್ರ ಪಾಯಿಂಟ್ಗೆ ಬಂದು ಕೂರುತ್ತೆ ಅದು. ನೋಡಿ, ಸೂಜಿ ಮೇಲೆ ದಾರ ತಗೊಂಡು ಇನ್ಸರ್ಟ್ ಮಾಡಿಕೊಂಡು ದಾರ ತೆಗಿರಿ. ನೋಡಿ, ಇಲ್ಲಿ ಕರೆಕ್ಟಾಗಿ ಮಿಡಲ್ಗೆ ಕೂತಿದೆ ಅನಿಸುತ್ತೆ, ಬಟ್ ನಾವು ಡಬಲ್ ಕ್ರೋಶೆ ಮಾಡಿಕೊಂಡು ಈ ರೀತಿ ಜರುಗಿಸ್ಕೊಂಡಾಗ ನಮಗೆ ಅದು ಕರೆಕ್ಟ್ ಪಾಯಿಂಟ್ಗೆ ಬಂದು ಕೂರುತ್ತೆ. ಸೊ ಇಲ್ಲಿ ಬೀಡ್ನ ಅರ್ಧ ಭಾಗ ಮಾತ್ರ ಇಲ್ಲಿ ನಾನು ವರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಡಬಲ್ ಕ್ರೋಶೆ ಅಷ್ಟೇ, ಲೆಂತ್ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಟಿಪ್ ಅಂದರೆ ಪೀಕ್ ಏನಿದೆ ಅಲ್ವಾ, ಬೀಡ್ನ ತುದಿ ಈ ಕಡೆಗೆ ಅದು ತುದಿ ಥರ ಕಾಣಿಸುತ್ತಲ್ವ, ಅಲ್ಲಿ ಕೂಡ ಡಬಲ್ ಕ್ರೋಶೆ ಮಾಡಬೇಕಾದ್ರೆ ಏನು ನಮಗೆ ಟ್ರಿಕ್ಕಿ ಅಂತೆಲ್ಲ ಏನು ಅನ್ಸೋದಿಲ್ಲ, ಈಸಿಯಾಗಿ ಮಾಡ್ಕೊಳ್ಳಿ. ಅಯ್ಯೋ ಅಲ್ಲಿ ಸ್ವಲ್ಪ ವಿ ಶೇಪಲ್ಲಿ ಇದೆಯಪ್ಪ, ಅಲ್ಲಿ ಯಾವ ರೀತಿ ಮಾಡೋದು ಅಂತ ಎಲ್ಲ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾವ ಥರ ನಾವು ಮಾಡ್ತೀವಿ ಅಲ್ವಾ ಡಬಲ್ ಕ್ರೋಶೆ, ಸೊ ಅದೇ ಥರ ವರ್ಕ್ ಮಾಡೋದು ಅಷ್ಟೇ. ತುಂಬ ಜನ ಈ ಬೀಡನ್ನ ಯಾವ ಥರ ವರ್ಕ್ ಮಾಡೋದು, ನೀಡಲ್ಲಿ ಕರೆಕ್ಟಾಗಿ ಹೋಗೋದೇ ಇಲ್ಲ, ಇದು ತೋರಿಸಿ ಅಂತೇಳಿ ತುಂಬಾ ರಿಕ್ವೆಸ್ಟ್ಗಳಿತ್ತು ನನಗೆ ಈ ಡಿಸೈನ್ದು. ಸೊ ಹಾಗಾಗಿ ಮಾಡ್ತಾ ಇರೋದು, ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ನಾವು ಇದೇ ಥರ ರೌಂಡ್ ಬೀಡನ್ನ ಒಳಗಡೆಗೆ ಒಂದು ಬೀಡ್ ಹಾಕಿ ಕೂಡ ನಾವು ವರ್ಕ್ ಮಾಡ್ತೀವಿ ಅಲ್ವಾ, ಸೊ ಅದೇ ಥರ ಅಷ್ಟೇ. ಎಕ್ಸ್ಟ್ರಾ ರಾಕೆಟ್ ಸೈನ್ಸ್ ಥರ ಎಲ್ಲ ಏನೂ ಅಲ್ಲ ಡಿಸೈನ್ ಇದು. ನಮಗೇನು ಅಂತಂದರೆ ಬೀಡ್ ಸ್ವಲ್ಪ ದೊಡ್ಡದಾಗಿರುತ್ತೆ. ಸೊ ಈ ಬೀಡ್ ಬಂದು ಸ್ವಲ್ಪ ಡೆಲಿಕೇಟ್ ಕೂಡ ಆಗಿರುತ್ತೆ. ನಾವು ಕರೆಕ್ಟಾಗಿ ಕೇರ್ಫುಲ್ಲಾಗಿ ವರ್ಕ್ ಮಾಡ್ಕೋಬೇಕು. ಈ ಡಿಸೈನು ಯಾವುದೇ ಕಾರಣಕ್ಕೂ ಅರ್ಜೆಂಟ್ ಆರ್ಡರ್ನ ತೊಗೊಳೋದಕ್ಕೆ ಹೋಗ್ಬಿಡಿ. ಸೊ ನೋಡಿ, ಇದೇ ಥರ ಡಬಲ್ ಕ್ರೋಶೆಗಳನ್ನ ಪೂರ್ತಿ ಬೀಡು ನಾವು ವರ್ಕ್ ಮಾಡ್ಕೋಬೇಕು. ನೋಡಿ, ಇದೇ ರೀತಿ ಮಾಡ್ಕೋಬೇಕು. ಸೊ ಫ್ರೆಂಡ್ಸ್ ನೋಡಿ, ಪೂರ್ತಿ ಆರ್ಚ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ 4 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ಮತ್ತು ಇಲ್ಲಿ ಲಾಕ್ನ ಮೇಲೆ ಆ್ಯಸ್ ಯೂಶುವಲ್ ನಾವು ಲಾಕ್ ಮಾಡ್ಕೊಳ್ಳೋದು. ನೋಡಿ, ಆರ್ಚ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಇಲ್ಲಿ ಕಂಪ್ಲೀಟಾಗಿ ನಾನು 18 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತು ಇವಾಗ ಇಲ್ಲಿ 4 ಚೈನ್ದು ಲಾಕ್ ಇತ್ತಲ್ಲ, ಈ ಲಾಕ್ನ ಮೇಲ್ಗಡೆಗೆ ಲಾಕ್ ಮಾಡ್ಕೋಬೇಕು. ಮತ್ತು 4 ಚೈನ್ ಹಾಕ್ಕೊಳ್ಳಿ. ಸೊ ಈ 4 ಚೈನ್ನ ಲಾಕ್ನ ಮೇಲೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಆದಮೇಲೆ ನೆಕ್ಸ್ಟ್ 4 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ. ಮತ್ತು ಇಲ್ಲಿಂದಾನೇ ಬೀಡ್ನ ಒಳಗಡೆಗೆ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಸೊ ಇಲ್ಲಿ ಬೀಡ್ನ ಅರ್ಧ ಭಾಗ ಮಾತ್ರ ನಾವು ಮಾಡಿಕೊಂಡು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋದು. ನಾವು ಬೀಡ್ನ ಒಳಗಡೆ ಬೀಡ್ನ ಹಾಕಿದಾಗ ಒಂದು ದಾರ ಥರ ಕಾಣಿಸ್ತಾ ಇದೆ ಅಲ್ವಾ ನಮಗೆ, ಆ ದಾರಕ್ಕೆ ಯಾವುದೇ ಕಾರಣಕ್ಕೂ ನೀಡಲ್ನ ಟಚ್ ಮಾಡಬಾರ್ದು.
ಸೊ ಆ ಥರ ಟಚ್ ಮಾಡಿದಾಗೇನೆ ನಮಗೆ ಕೆಲವೊಂದು ಸತಿ ಸೀರೆ ಸುಕ್ಕು ಬರುತ್ತೆ, ಇಲ್ಲ ಬೀಡ್ ಕಟ್ಟಾಗುತ್ತೆ. ಅದನ್ನು ಗಮನ ಇಟ್ಟು ದಯವಿಟ್ಟು ಈ ಡಿಸೈನ್ನ ವರ್ಕ್ ಮಾಡ್ಕೊಳ್ಳಿ. ಸೊ ಇದೇ ಥರ ನಾನು 3 ಬೀಡ್ ಹಾಕಿದ್ದೆ ಅಲ್ವಾ, 3 ಆರ್ಚ್ಗಳನ್ನ ನಾನು ವರ್ಕ್ ಮಾಡ್ಕೋತೀನಿ. ಫ್ರೆಂಡ್ಸ್ ನೋಡಿ, ಇಲ್ಲಿ 3 ಆರ್ಚ್ಗಳು ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ಕರೆಕ್ಟಾಗಿ ವಿ ಶೇಪ್ ಆಗಿ ನಮಗೆ ಈ ರೀತಿ ಕಾಣಿಸ್ತಾ ಇದೆ. ಸೊ ಬನ್ನಿ ಇವಾಗ ನೆಕ್ಸ್ಟ್ ಲೇಯರ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನೋಡಿ, ಇಲ್ಲಿ ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ 4 ಎಳೆ ದಾರ ಹಾಕ್ಕೊಂಡಿದ್ದೀನಿ. ಅಂದರೆ 2 ಎಳೆ ದಾರ ತಗೊಂಡು ನಾವು ನೀಡಲ್ಗೆ ಹಾಕಿ ತೆಗೆದಾಗ 4 ಎಳೆ ಆಗುತ್ತೆ. ನೋಡಿ, ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿದ್ವಿ ಅಲ್ವಾ, ಆ ಸಿಂಗಲ್ ಕ್ರೋಶೆ ಮೇಲ್ಗಡೆ ಅಂದರೆ ಲೇಸ್ನ ಟರ್ನ್ ಮಾಡಿಕೊಂಡು 4 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ, ಆ ಸಿಂಗಲ್ ಕ್ರೋಶೆ ಮೇಲೆ ನಾವು ಈ ರೀತಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಇವಾಗ ಏನು ಮಾಡ್ತೀನಿ ಅಂದರೆ ಸೀದಾ ಟರ್ನ್ ಮಾಡ್ಕೋತೀನಿ. ಕ್ಲಾತು ಸೀದಾ ಟರ್ನ್ ಮಾಡಿಕೊಂಡು ಹಿಂದೆಗಡೆಯಿಂದ ನೀಡಲ್ನ ಮುಂದಕ್ಕೆ ಈ ರೀತಿ ಪಾಸ್ ಮಾಡ್ಕೋತೀನಿ. ನೋಡಿ, ಈ ಥರ ಹಿಂದೆಯಿಂದ ಮುಂದಕ್ಕೆ ನಾನು ಬೀಡನ್ನ ತಗೋತಾ ಇದ್ದೀನಿ. ಈ ರೀತಿ ತಗೊಂಡಾದಮೇಲೆ ನೋಡಿ, ಇಲ್ಲಿ ಹಿಂದೆ ಕೂಡ ಅಷ್ಟೇ ನಾಟ್ ಏನು ಅಷ್ಟು ಕಾಣಿಸೋದಿಲ್ಲ. ನಾವು ಸೇಮ್ ಕಲರ್ ಥ್ರೆಡ್ನ ತಗೊಂಡಿರೋದ್ರಿಂದ ಇವಾಗ ಏನು ಮಾಡ್ತೀನಿ ಅಂದರೆ 2 ಸೈಜ್ ಬೀಡ್ ತೊಗೊಂಡಿದ್ದೀನಿ. ನೋಡಿ, ಇವಾಗ ಹಾಕಿದ್ದು ನಾನು 0 ಸೈಜ್ ಬೀಡ್. ಇದು ಮುಂಚೆ ಈ ಕಡೆ ಇಟ್ಕೊಂಡಿರೋ ಅಂಥದ್ದು 3 mm ಸೈಜ್ ಬೀಡು, ಅಂದರೆ 1 mm ಹಾಗೆ 3 mm 2 ಸೈಜ್ ಬೀಡನ್ನ ನಾನು ತಗೊತಾ ಇರೋದು. ಇವಾಗ ಏನು ಮಾಡ್ತೀನಿ ಅಂತ ಅಂದರೆ ಮೊದಲು ನಾನು 3 mm ಬೀಡನ್ನ ನೀಡಲ್ಗೆ ಹಾಕೋತೀನಿ. ಆಮೇಲೆ 1 mm ಬೀಡನ್ನ ಹಾಕೋತೀನಿ. ಫಸ್ಟ್ ದೊಡ್ಡ ಬೀಡ್ ಹಾಕೊಂಡೆ, ಇವಾಗ ಚಿಕ್ಕ ಬೀಡು ಮತ್ತು ದೊಡ್ಡ ಬೀಡು, ಈ ಥರ 3 ಬೀಡನ್ನ ನಾವು ಹಾಕೋಬೇಕು. ಈ ರೀತಿ ಒಳಗಡೆ ತಗೊಂಡು ಡಿಸೈನ್ನ ಹಿಂದೆಗಡೆಯಿಂದ 1 ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ 2ನೇ ಡಬಲ್ ಕ್ರೋಶೆಗೆ, ನೋಡಿ ಇಲ್ಲಿ ಮೊದಲನೇ ಡಬಲ್ ಕ್ರೋಶೆ ಸ್ಕಿಪ್ ಮಾಡಿ 2ನೇ ಡಬಲ್ ಕ್ರೋಶೆಗೆ ಹಿಂದೆಗಡೆಯಿಂದ ಮೇಲೆ ಚೈನ್ ರೀತಿ ಕಾಣಿಸುತ್ತೆ ಅಲ್ವಾ, ಅಲ್ಲಿಗೆ ನೀಡಲ್ನ ಹಾಕಿ ಹಿಂದೆಯಿಂದ ಮುಂದೆ ತಗೋತೀನಿ ಈ ಥರ ಬೀಡನ್ನ. ಮತ್ತು ಇವಾಗ ಇಲ್ಲಿ ದೊಡ್ಡ ಬೀಡಿದೆ ಅಲ್ವಾ, ಈ ದೊಡ್ಡ ಬೀಡಿಂದ ನೀಡಲ್ನ ಹೊರಗಡೆಗೆ ತಗೋತೀನಿ. ನೋಡಿ, ಈ ರೀತಿ ಹೊರಗಡೆಗೆ ಈ ದೊಡ್ಡ ಬೀಡ್ಗೆ ನೀಡಲ್ನ ಹಾಕಿ ಸೊ ನಾವು ಹೊರಗಡೆಗೆ ತಗೋಬೇಕು. ನಮಗೇನು ಕಷ್ಟ ಅಂತ ಏನು ಅನಿಸೋದಿಲ್ಲ, ಬಟ್ ನನಗಲ್ಲಿ ಗ್ರಿಪ್ ಸಿಗ್ತಾ ಇಲ್ಲ, ಹಾಗಾಗಿ ಈ ಥರ ತೊಗೊಂಡು ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ. ನೋಡಿ, ಇದು ಕರೆಕ್ಟಾಗಿ ಈ ರೀತಿ ವಿ ಶೇಪಲ್ಲಿ ಕೂಡ ಕೂರತ್ತೆ ಬೀಡಿದು. ಇವಾಗ ಏನು ಮಾಡ್ತೀನಿ ಅಂತ ಅಂದರೆ ಇವಾಗ ಮೊದಲು ಚಿಕ್ಕ ಬೀಡ್ ಹಾಕೋತೀನಿ, ಆಮೇಲೆ ದೊಡ್ಡ ಬೀಡ್ ಹಾಕೋತೀನಿ. 2 ಬೀಡು ಇವಾಗ ಇಲ್ಲಿ ನಾನು ಹಾಕೋದು. ಫಸ್ಟು ಸಣ್ಣದು ತಗೊಳ್ಳಿ, ಆಮೇಲೆ ದೊಡ್ಡದು ತಗೋಬೇಕು. ಫಸ್ಟು ಸಣ್ಣದು ಹಾಕಿದ್ದೀನಿ, ಆಮೇಲೆ ದೊಡ್ಡದು. ಇವಾಗಲೂ ಅಷ್ಟೇ, ಇಲ್ಲಿ ಡಬಲ್ ಕ್ರೋಶನ ನಾವು ಸ್ಕಿಪ್ ಮಾಡಿಕೊಂಡು ಒಂದನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಹಿಂದೆಗಡೆಯಿಂದ ಡಿಸೈನ್ನ ಹಿಂಬದಿಯಿಂದ ನಾವು ನೀಡಲ್ನ ಮುಂದಕ್ಕೆ ತಗೊಂಡ್ರೆ ಇದು ಕೂಡ ಅಷ್ಟೇ ಈ ರೀತಿ ವಿ ಶೇಪಲ್ಲಿ ನಮಗೆ ಫಾರ್ಮ್ ಆಗುತ್ತೆ. ಸ್ವಲ್ಪ ಟೈಟಾಗಿ ಎಳ್ಕೊಳ್ಳಿ. ಇವಾಗ ಈ ದೊಡ್ಡ ಬೀಡಿಂದ ನೀಡಲ್ನ ನಾವು ಹೊರಗಡೆಗೆ ತಗೊಳ್ಳೋಣ. ನೋಡಿ, ಈ ರೀತಿ ನೋಡಿ, ಇದು ಈ ಥರ ದೊಡ್ಡ ಬೀಡನ್ನ ಮೇಲ್ಗಡೆಗೆ ಸಣ್ಣ ಬೀಡು, ಅಂದರೆ 2 ದೊಡ್ಡ ಬೀಡನ್ನ ಮಿಡಲ್ಗೆ ಸಣ್ಣ ಬೀಡು ಬರೋ ಥರ ನಾವು ವರ್ಕ್ ಮಾಡ್ಕೊಳ್ಳೋದು. ಮತ್ತು ಇವಾಗ ಒಂದು ಸಣ್ಣ ಬೀಡನ್ನ ಹಾಕೋತೀನಿ. ಮೊದಲು ಸಣ್ಣ ಬೀಡನ್ನ ತಗೋಬೇಕು, ಆಮೇಲೆ ಒಂದು ದೊಡ್ಡ ಬೀಡು ಸೊ ತಗೊಂಡು ಇವಾಗ ಒಂದು ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿಕೊಂಡು ನೆಕ್ಸ್ಟು ಡಬಲ್ ಕ್ರೋಶೆಗೆ ಡಿಸೈನ್ನ ಹಿಂಬದಿಯಿಂದ ನೀಡಲ್ನ ಈ ರೀತಿ ಪಾಸ್ ಮಾಡಿಕೊಂಡು ಮುಂದಕ್ಕೆ ನಾವು ವರ್ಕ್ ಮಾಡ್ಕೋಬೇಕು. ಸೊ ಫ್ರೆಂಡ್ಸ್, ಇಲ್ಲಿ ನಾನು ಇವಾಗ ತೋರಿಸ್ತಾ ಇದ್ದೀನಿ ಅಲ್ವಾ, ನೀಡಲಲ್ಲಿ ಹೆಮ್ಮಿಂಗ್ ನೀಡಲಲ್ಲಿ ಸ್ಟಿಚ್ ಮಾಡ್ತಾ ಇರೋದು. ಸೊ ಇದು ನಾರ್ಮಲ್ಲು ಕ್ರೋಶೆ ನೀಡಲಿಂದ ಕೂಡ ನಾವು ಈ ರೀತಿ ವರ್ಕ್ ಮಾಡ್ಕೋಬೋದು. ಸೊ ಆ ಥರ ಕೂಡ ನಿಮಗೆ ಬೇಕು ಅಂತ ಅನ್ನೋದಾದ್ರೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಕ್ರೋಶನಲ್ಲೂ ಕೂಡ ಯಾವ ಥರ ಮಾಡೋದು ಅಂತ ಹೇಳಿ ನಾನು ತೋರಿಸ್ತೀನಿ. ನೋಡಿ, ಈ ರೀತಿ ಮಾಡ್ಕೊಂಡಾದ್ಮೇಲೆ ದೊಡ್ಡ ಬೀಡಿಂದ ನೀಡಲ್ನ ಹೊರಗಡೆಗೆ ತೆಗಿಬೇಕು. ಚಿಕ್ಕ ಬೀಡಿಗೆ ಯಾವುದೇ ಕಾರಣಕ್ಕೂ ಟಚ್ ಮಾಡಬಾರ್ದು. ಸೊ ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ. ಈ ಥರ ಸ್ವಲ್ಪ ಟೈಟ್ ಮಾಡಿಕೊಂಡು ಮತ್ತೆ ಸಣ್ಣ ಬೀಡು, ಆಮೇಲೆ ದೊಡ್ಡ ಬೀಡು. ಈ ಡಿಸೈನ್ದು ಸ್ಟಾರ್ಟಿಂಗಲ್ಲಿ ಮಾತ್ರ ಮೊದಲು 3 ಬೀಡು ತೊಗೊಂಡೆ, ಅಂದರೆ ಒಂದು ದೊಡ್ಡ ಬೀಡು, ಮಿಡಲ್ಗೆ ಚಿಕ್ಕ ಬೀಡು ಬರುತ್ತೆ, ಆಮೇಲೆ ದೊಡ್ಡ ಬೀಡು ತೊಗೊಂಡು ವಿ ಶೇಪ್ಗೆ ನಾವು ಅಡ್ಜಸ್ಟ್ ಮಾಡಿ ಕೂರಿಸಿದ್ದು. ಆಮೇಲೆ ಇದು ಕಂಪ್ಲೀಟ್ ಆಗ್ತಾ ಆಗ್ತಾ ಒಂದು ಚಿಕ್ಕದು ಒಂದು ದೊಡ್ಡದು 2 ಬೀಡನ್ನ ನಾವು ಹಾಕ್ಕೊಳ್ಳೋದು. ಸೊ ಇಲ್ಲಿ ಪ್ರತಿ ಸತಿನೂ
ನೀವು ಗಮನ ಇಟ್ಕೋಬೇಕು. ಒಂದು ಡಬಲ್ ಕ್ರೋಶೆ ಸ್ಕಿಪ್ ಮಾಡಿನೇ ನಾವು ಈ ಥರ ಬೀಡ್ಗಳನ್ನ ಸ್ಟಿಚ್ ಮಾಡ್ತಾ ಹೋಗಬೇಕು. ನಾವು ಒಂದ್ರ ಪಕ್ಕನೇ ಒಂದು ಮಾಡ್ಕೊಂಡ್ವಿ ಅಂತ ಅಂದರೆ ಸ್ವಲ್ಪ ಡಿಸೈನ್ ಬಂದು ನಮಗೆ ಓವರ್ಲ್ಯಾಪ್ ಆಗಿಬಿಡುತ್ತೆ. ಅಂದರೆ ಮೇಲೆ ಬೀಡ್ ಹಾಕಿರ್ತೀವಿ ಅಲ್ವಾ, ಅದು ಓವರ್ಲ್ಯಾಪ್ ಥರ ಕಾಣಿಸುತ್ತೆ. ಸೊ 1 by 1 ನಾವು ಈ ಥರ ವರ್ಕ್ ಮಾಡ್ಕೋಬೇಕು. ಮತ್ತೆ ಒಂದು ಚಿಕ್ಕ ಬೀಡನ್ನ ಹಾಕ್ಕೊಂಡು ಆಮೇಲೆ ದೊಡ್ಡ ಬೀಡ್ ಹಾಕ್ಕೊಳ್ಳಿ. ದೊಡ್ಡ ಬೀಡ್ ಹಾಕ್ಕೊಂಡು ಡಿಸೈನ್ನ ಹಿಂಬದಿಯಿಂದ ನೀಡಲ್ನ ಮುಂದೆಗಡೆಗೆ ತಗೋಬೇಕು, ಒಂದೊಂದು ಸ್ಕಿಪ್ ಮಾಡಿ. ನೋಡಿ ಈ ರೀತಿ. ಅಲ್ಲಿ ಡಬಲ್ ಕ್ರೋಶೆ ನಾವು ವರ್ಕ್ ಮಾಡಿದಾಗ ಚೈನ್ ರೀತಿ ಕಾಣಿಸುತ್ತೆ ಅಲ್ವಾ, ಸೊ ಅಲ್ಲಿಗೆ ನಾವು ಈ ಥರ ವರ್ಕ್ ಮಾಡ್ಕೊಳ್ಳೋದು. ಸೊ ಇವಾಗ ದೊಡ್ಡ ಬೀಡಿಂದ ಅಷ್ಟೇ ಹೊರಗಡೆಗೆ ನೀಡಲ್ನ ತಗೋಬೇಕು. ಸೊ ಫ್ರೆಂಡ್ಸ್, ಆವಾಗಲೇ ಹೇಳ್ದಂಗೆ ನಾನು ಕ್ಲಾಸಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಆನ್ಲೈನ್ ಕೂಡ ಇರುತ್ತೆ, ಆಫ್ಲೈನ್ ಕೂಡ ಇರುತ್ತೆ. ಸೊ ಇವಾಗ ಸಮ್ಮರ್ ಆಗಿರೋದ್ರಿಂದ ಚಿಕ್ಕ ಮಕ್ಳಿಗೂ ಕೂಡ ನಾನು ಕ್ಲಾಸಸ್ ತಗೋತಿದ್ದೀನಿ. ಹಾಗೆ ಒಳ್ಳೆ ಡಿಸ್ಕೌಂಟ್ ಕೂಡ ಇರುತ್ತೆ. ಸೊ ಇಂಟ್ರೆಸ್ಟ್ ಇದ್ದವರು ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡಿ ಈ ಥರ ಅರ್ಧ ಭಾಗ ಅಷ್ಟೇ ಮಾಡಿದೆ ಅಲ್ವಾ, ಇನ್ನೂ ಅರ್ಧ ಭಾಗ ನಾನು ಮಾಡಿಕೊಂಡು ತೋರಿಸ್ತೀನಿ ನಿಮಗೆ. ಸೊ ಫ್ರೆಂಡ್ಸ್ ನೋಡಿ, ಇಲ್ಲಿ ಪೂರ್ತಿ ಆಯಿತು, ಅಂದರೆ ಕಂಪ್ಲೀಟ್ ಆಯಿತು. ಈ ಕೊನೆಯಲ್ಲಿ ಒಂದು ಸಣ್ಣ ಬೀಡು ಒಂದು ದೊಡ್ಡ ಬೀಡನ್ನ ಹಾಕ್ಕೊಂಡು ಈ ಥರ ನೀಡಲ್ನ ತಗೋತಾ ಇದ್ದೀನಿ. ಇವಾಗ ಮತ್ತೆ ದೊಡ್ಡ ಬೀಡಿಂದ ನೀಡಲ್ನ ಹೊರಗಡೆಗೆ ನಾನು ಪಾಸ್ ಮಾಡ್ಕೋತೀನಿ. ನೋಡಿ ಕರೆಕ್ಟಾಗಿ ಎಂಡ್ ಪಾಯಿಂಟು ಲಾಕ್ ಮಾಡೋದು ನಮಗೆ ಗೊತ್ತಾಗಬೇಕಲ್ವಾ. ಈ ಥರ ಹೊರಗಡೆ ತೊಗೊಂಡು ಡಿಸೈನ ಟರ್ನ್ ಮಾಡ್ಕೋತೀನಿ. ಡಿಸೈನ್ನ ಟರ್ನ್ ಮಾಡ್ಕೊಂಡಾದ್ಮೇಲೆ ಇವಾಗ ಏನು ಮಾಡ್ತೀನಿ ಗೊತ್ತಾ, ನೋಡಿ ಇಲ್ಲಿಗೆ ನೀಡಲ್ ಹಾಕ್ತೀನಿ. ಕರೆಕ್ಟಾಗಿ ಹೋಲ್ ಕಾಣಿಸುತ್ತೆ ಅಲ್ವಾ, ನೋಡಿ ಇಲ್ಲಿ ಹೋಲ್ ಥರ ಇದೆ ಅಲ್ವಾ, ಈ ಹೋಲ್ಗೆ ನೀಡಲ್ನ ಹಾಕಿ ಒಂದು ನಾಟ್ ಹಾಕೋತೀನಿ. ಈ ಥರ ಟೈಟಾಗಿ ಎಳೆದು ನಾಟ್ ಹಾಕ್ಕೊಳ್ಳಿ. ಇವಾಗ ದೊಡ್ಡ ಬೀಡು, ಲಾಸ್ಟಲ್ಲಿ ದೊಡ್ಡ ಬೀಡ್ ಇತ್ತಲ್ವ, ಆ ಬೀಡನ್ನ ಒಳಗಡೆಯಿಂದ ನೀಡಲ್ನ ಹಾಕಿ ಹೊರಗಡೆಗೆ ಈ ರೀತಿ ತಗೋಬೇಕು. ತಗೊಂಡು ಇಲ್ಲಿ ಕೊನೆಯಲ್ಲಿ ನಾವು ಆರ್ಚ್ನ ಎಂಡ್ ಮಾಡಿದಾಗ ಒಂದು ಲಾಕ್ ಥರ ಫಾರ್ಮ್ ಆಗಿರುತ್ತಲ್ವ, ಆ ಲಾಕ್ನ ಮೇಲ್ಗಡೆಗೆ ನಾವು ಹೆಮ್ಮಿಂಗ್ ನೀಡಲ್ದು ನಾಟ್ ಹಾಕೋಬೇಕು. ನೋಡಿ ಈ ಥರ ಫಸ್ಟು ಒಂದು ಸಿಂಗಲ್ ನಾಟ್ ಹಾಕ್ಕೊಳ್ಳಿ, ಮತ್ತು ನೀಡಲ್ನ ಇನ್ಸರ್ಟ್ ಮಾಡಿಬಿಟ್ಟು ಡಬಲ್ ನಾಟ್ನ ಹಾಕ್ಕೋಬೇಕು. ಡಬಲ್ ನಾಟ್ ಅಂದರೆ ಗೊತ್ತೇ ಇರುತ್ತಲ್ವ, ನೀಡಲ್ ಹಿಂದೆ ಇರೋ ದಾರ ತೆಗೆದು ಮತ್ತು ನೀಡಲ್ಗೆ 2 ಸತಿ ಈ ಥರ ವೈಂಡ್ ಮಾಡಿ ಎಳ್ಕೊಳ್ಳೋದಕ್ಕೆ ನಾವು ಡಬಲ್ ನಾಟ್ ಅಂತ ಹೇಳ್ತೀವಿ. ಇವಾಗ ಇಲ್ಲೇನು ಎಕ್ಸ್ಟ್ರಾ ದಾರ ಇದೆಯಲ್ವ, ಇದನ್ನು ನಾವು ಕಟ್ ಮಾಡ್ಕೊಳ್ಳೋಣ. ಸೊ ನೋಡಿ, ಇದು ಆರ್ಚ್ ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿ ಕಾಣಿಸುತ್ತೆ. ಸೊ ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇದೇ ಥರ ಎಲ್ಲ ಆರ್ಚ್ಗಳಿಗೂ ನಾನು ಬೀಡನ್ನ ಹಾಕಿ ಕುಚ್ಚುಗಳನ್ನೂ ಕೂಡ ಹಾಕ್ಕೊಂಡು ಡಿಸೈನ ನಾನು ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ಏನು ನೀವು ನೋಡ್ತಾ ಇದ್ದೀರಾ, ಡಿಸೈನ್ ಕಂಪ್ಲೀಟ್ ಆಗಿದೆ, ಕುಚ್ಚು ಕೂಡ ಕಟ್ಟಿ ಆಗಿದೆ. ಇಲ್ಲಿ ಕುಚ್ಚನ್ನ ಕಟ್ಟೋದಕ್ಕೆ ನಾನು 135 ಎಳೆ ದಾರ ಅಷ್ಟೇ ನಾನು ತೊಗೊಂಡಿರೋದು. ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು ಅಂತಂದರೆ 700ಇಂದ 800 850ವರೆಗೂ ನಾವು ಚಾರ್ಜ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಇವತ್ತು ಒಂದು ರಿಕ್ವೆಸ್ಟೆಡ್ ಡಿಸೈನ್ ನಾನು ಮಾಡಿ ತೋರಿಸಿದ್ದು. ಈ ಡಿಸೈನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಒಂದು ಕಮೆಂಟ್ಗೆ ಏನಾದರೂ ನಾನು ಆನ್ಸರ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಕ್ಷಮಿಸಿ. ಯಾಕಂದರೆ ನನಗೆ ಸ್ವಲ್ಪ ಹೆಡ್ಡೇಕ್ ಇರೋದ್ರಿಂದ ಯಾರದೇ ಒಬ್ರದ್ದು ಕಮೆಂಟ್ ನಾನು ಕರೆಕ್ಟಾಗಿ ಚೆಕ್ ಮಾಡೋದಕ್ಕಾಗ್ತಾಯಿಲ್ಲ. ಅಂದರೆ ಮೊಬೈಲ್ ಡಿವೈಸ್ ನಾನು ಕರೆಕ್ಟಾಗಿ ನೋಡೋದಕ್ಕಾಗ್ತಾಯಿಲ್ಲ, ಕಣ್ಣು ಸ್ವಲ್ಪ ರೆಸ್ಟ್ ಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಫ್ರೆಂಡ್ಸ್, ಇವತ್ತಿನ ಡಿಸೈನ್ದು ಫೈನಲ್ ಲುಕ್ ಇದು. ಯಾರಾದರೂ ಬೀಡ್ಸ್ನ ಪರ್ಚೇಸ್ ಮಾಡಬೇಕು ಅಂದರೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಕೊಟ್ಟಿರ್ತೀನಿ ಶಾಪ್ದು, ಚೆಕ್ ಮಾಡ್ಕೋಬೋದು. ಥ್ಯಾಂಕ್ ಯು.